ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಬೇರಣ್ಬೆ ಸಿಕ್ಕಿದೆ ನಮಗೆ. ಹೌದು, ಮಳೆಗಾಲದಲ್ಲಿ ಎಲ್ರಿಗೂ ಪ್ರಿಯಕರ ಆದಂಥ ಮಾಂಸಾಹಾರಿಗಳು ಹೆಚ್ಚಾಗಿ ಇಷ್ಟಪಡುವಂಥ ಒಂದು ಅಣಬೆಗಳಲ್ಲಿ, ತಿನ್ನೋ ಅಣಬೆಗಳಲ್ಲಿ ಬೇರಣ್ಣಿಗೆ ತುಂಬ ಇಷ್ಟ ಆಗಿ ಎಲ್ಲರೂ ಬಳಸೋವಂಥ ಅಣಬೆ. ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಹಾಗೂ ಉಳುಮೆ ರಹಿತ ಬೇಸಾಯ ಮಾಡೋದ್ರಿಂದ ನಮಗೆ ಬರೋ ಲಾಭಗಳಲ್ಲಿ ಇದು ಒಂದು. ನಾವು ಜಾಸ್ತಿ ಮುಚ್ಚಿಗೆ ಮಾಡಿಟ್ಟಿರ್ತೀವಿ, ಆದ್ದರಿಂದ ನಮಗೆ ಜಿಟಿ ಜಿಟಿ ಮಳೆ ಒಂದು ವಾರಗಟ್ಟಲೆ ಇಳೀತು ಅಂದಿದ ತಕ್ಷಣ ನಮಗಿದು ಶುರು ಆಗುತ್ತೆ ಅಣಬೆಗಳು. ಆದರೆ ಎಲ್ಲ ಸಮಯನೂ ನಮ್ಗೆ ಅದು ಕಾಣುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಇಡೀ ತೋಟದಲ್ಲಿ ಬೆಳಿಗ್ಗೆ ಹೊತ್ತು ಮಳೆಗಾಲದಲ್ಲಿ ಫಸ್ಟ್ ಬಂದ ತಕ್ಷಣ ಒಂದು ರೌಂಡ್ ಹೊಡೆದ್ರೂ ಕೆಲವೊಂದು ಸರಿ ನಮಗೆ ಕಾಣಿಸಿರೋದಿಲ್ಲ. ಅದು ಮೊಗ್ಗಾಗಿದ್ದಾಗ ಅಥವಾ ಹರಳಿದ್ದು ಅರ್ಧ ದಿವಸದ ಒಳಗಡೆ ತಿನ್ನಬೇಕು, ಆವಾಗ ಮಾತ್ರ ಅದು ತಿನ್ನೋದಕ್ಕೆ ಯೋಗ್ಯ ಆಗಿರುತ್ತೆ. ಇಲ್ಲಾಂದರೆ ತುಂಬ ಹುಳ ಆಗಿಬಿಡುತ್ತೆ. ಅದು ಸಿಗಬೇಕು ಅಂದರೆ ನಮಗೆ ಎಲ್ಲ ಮುಚ್ಚಿಗೆ ಮಧ್ಯ ಒಂದೊಂದು ಸರಿ ನಮಗೆ ಕಾಣಿಸೇ ಇರೋದಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿದೆ. ಅದು ಮೊಗ್ಗಾದಾಗ ನಮ್ಗೆ ಜಾಸ್ತಿ ಸಿಕ್ಕಿಲ್ಲ, ಅದು ಹರಳಿದಾಗಲೇ ಸಿಕ್ಕಿದೆ. ಸೊ ಆದಷ್ಟು ಚೆನ್ನಾಗಿರೋದು ಮಾತ್ರ ತೊಗೊಂಡಿದ್ದೀವಿ. ನೋಡಿ, ಪ್ರಕೃತಿ ನಮಗೆ ಒಂದು ಸಣ್ಣ ತೋಟ ಇಟ್ಕೊಂಡಿದ್ದೀವಿ ಅಂದರೂ ವರ್ಷ ಪೂರ್ತಿ ಹವಾಗುಣಕ್ಕೆ ತಕ್ಕಂಗೆ, ವಾತಾವರಣಕ್ಕೆ ತಕ್ಕಂಗೆ ಏನೇನು ಕೊಡಬೇಕು ಅದನ್ನು ಖಂಡಿತ ಕೊಟ್ಟೇ ಕೊಡುತ್ತೆ. ಅದ್ರ ಮುಂದೆ ನಾವು ಭಾಳ ಸಣ್ಣವರಿದ್ದೀವಿ. ಎಷ್ಟು ಜನರ, ಎಷ್ಟು ಹುಳ ಉಪ್ಟಿಗಳ, ಎಷ್ಟು ಪ್ರಾಣಿ ಎಲ್ಲರ ಹೊಟ್ಟೆನೂ ತುಂಬಿಸೋ ಅಂಥ ತಾಯಿಯ ಭೂಮಿ ತಾಯಿ ಇದ್ದಾಳಲ್ಲ. ನಾವು ತುಂಬ ಕಲಿಬೇಕು ಅದರಿಂದ. ಕೆಲವೊಂದು ಯಾರು ಬಂದು ಹೊಡೆದು ಪಾಠ ಹೇಳ್ಕೊಡೋ ಅಂಥದ್ದಿರಲ್ಲ. ಸೊ ಈ ಜೀವನ ಮತ್ತು ಈ ಪ್ರಕೃತಿ ಅಥವಾ ಭೂಮಿ ತಾಯಿ, ಮರ ಗಿಡ ಎಲ್ಲವೂ ಪಾಠ ಹೇಳ್ತಾ ಇರುತ್ತೆ. ನಾವು ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಅರ್ತಿ ಕಲಿಬೇಕು. ಹೌದು, ನೋಡಿ, ನಮಗೊಂದು ತೋಟ ಅಂತ ಮಾಡಿದಾಗ ಈ ಥರ ಎಷ್ಟೊಂದು ರೀತಿ ನಮಗೆ ಉಪಯೋಗಗಳು ಸಿಗ್ತಾನೆ ಇರುತ್ತೆ. ನಮಗೆ ಪೌಷ್ಟಿಕತೆಯ ಆಹಾರನೂ ಸಿಗುತ್ತೆ. ಅದನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ, ನಾವು ಭೂಮಿ ತಾಯಿಗೆ ಏನಾದರೂ ಕೊಡಬೇಕು ಅಂತ ಕಲಿತು ಮಾಡಿ ನಾವು 10 ಜನಕ್ಕೆ ಹಣ್ಣು ಹಂಪಲನ್ನು ಕೊಡ್ಬೋದು, ಭೂಮಿನ ಕಾಪಾಡಬೇಕು ಅಂತಲೂ ಕಲಿಬೋದು. ನಾವು ಅಣಬೆ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಕಡೆ ಬಂದುಬಿಟ್ವಿ, ಸಾರಿ. ಮತ್ತೆ ಅಣಬೆಗೆ ಬರೋಣ. ಹೌದು, ಅಣಬೆನಲ್ಲಿ ನಾವು ತೊಗೊಂಬಂದಮೇಲೆ ತುಂಬ ಚೆನ್ನಾಗಿ ಜಾಗ್ರತೆ ವಹಿಸಿ ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಭಾಳಷ್ಟು ಹುಳಗಳು ಆಗಿಬಿಟ್ಟಿರುತ್ತೆ. ಸೊ ಎಲ್ಲೆಲ್ಲಿ ಕಲರ್ ಜಾಸ್ತಿ ಬ್ರೌನಿಷ್ ಹೋಗ್ತಾಯಿದೆ ಅಂದಾಗ ಅದು ಆಯಸ್ ಮುಗ್ದಿದೆ ಅಂತ ಹೇಳ್ತಾ ಅದನ್ನೆಲ್ಲ ನಾವು, ಅದು ಕಡ್ಡಿಗಳ ಥರ ಏನಿದೆ ಅದ್ರ ಮಧ್ಯದಲ್ಲೂ ಸಹ ಹುಳ ಇರುತ್ತೆ. ಅದನ್ನೆಲ್ಲ ನೀವು ನೋಡಿಸ್ತಾ ಇದ್ದೀನಿ ನಾನು, ಕಪ್ಪಗಾಗಿದೆ ನೋಡಿ. ಅದರಲ್ಲೆಲ್ಲ ಸಣ್ಣ ಹುಳ, ನೀವು ಗಮನಿಸಿ ನೋಡಬೇಕು, ಸಣ್ಣ ಹುಳ ಇರುತ್ತೆ. ಅದನ್ನೆಲ್ಲ ತೆಗ್ದು, ಅದೆಲ್ಲ ತಿನ್ನೋದಕ್ಕೆ ಯೋಗ್ಯ ಇರೋದಿಲ್ಲ ಅಂತ ತೆಗೆದು ನಾವು ಚೆನ್ನಾಗಿರೋದು ಮತ್ತು ಇವತ್ತು ಅಥವಾ ನೆನ್ನೆದು ಮಾತ್ರ ತೆಗ್ದು ಬಳಸ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಚೆನ್ನಾಗಿ ಸಣ್ಣದಾಗಿ ಬಿಡಿಸ್ಕೊಂಡು ಸಾಂಬಾರು, ಪಲ್ಯ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರವರ ವಾತಾವರಣದಲ್ಲಿ ಅಥವಾ ಪ್ರಾಂತೀಯವಾಗಿ ಬೇರೆ ಬೇರೆ ರೀತಿಗಳನ್ನ ಅಡುಗೆಗಳನ್ನ ಮಾಡ್ತಾರೆ. ಸೊ ನಮ್ಮಲ್ಲಿ ನಾವು ಸುಮ್ಮನೆ 1-2 ದಿನಕ್ಕೆ ಆಗೋಷ್ಟು ಹೆಚ್ಚಾಗಿ ಸಿಕ್ಕಿದ್ರಿಂದ ಒಂದಿನ ಈ ಥರ ಪಲ್ಯ ಮಾಡಿಕೊಂಡು ಇನ್ನೊಂದು ದಿನಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೀವಿ. ಸೊ ನಿಮಗೂ ಸಹ ಅಣಬೆ ತೋಟದಲ್ಲಿ ಸಿಗುತ್ತೆ ಅಂದರೆ ಯಾವ ರೀತಿ ಅಣಬೆ ಸಿಗುತ್ತೆ, ನೀವು ಬೇರೆ ರೀತಿ ಅಣಬೆ ಯಾವುದನ್ನು ತಿಂತೀರಾ ಅಂತ ಹೇಳಿ. ಹಾಗೂ ನೈಸರ್ಗಿಕ ಕೃಷಿ ಮಾಡಿ ಈ ರೀತಿ ಅಣಬೆ ಅಲ್ಲದಲ್ಲೇ ಬೇರೆ ಬೇರೆ ರೀತಿಯ ಭಾಳಷ್ಟು ಪದಾರ್ಥಗಳನ್ನ ನಮಗೆ ತಿನ್ನೋದಕ್ಕೆ ಪ್ರಕೃತಿ ಕೊಡ್ತದೆ. ಅದಲ್ಲದೆ ನಮ್ಮ ಆರೋಗ್ಯನೂ ಕಾಪಾಡುತ್ತೆ. ಅದಲ್ಲದೆ ಭಾಳಷ್ಟು ನಮಗೆ ಸಂತೋಷ, ನಗು, ಆರೋಗ್ಯ ಎಲ್ಲನೂ ಕೊಡುತ್ತೆ ಈ ಜೀವನ ಅಂತ ಹೇಳ್ತಾ, ತೋಟ ಮಾಡಿ ನಾವು ಈ ರೀತಿ ಎಲ್ಲ ಪದಾರ್ಥಗಳನ್ನ ಮಾಡ್ಬೋದು. ಅದೇ ನಾವು ಎಲ್ಲೇ ಕೆಲಸಕ್ಕೆ ಅಥವಾ ಹೋದಾಗ, ಹೊರಗಡೆ ದುಡಿಯೋಕ್ಕೆ ಅಂತ ಹೋದಾಗ ಅಲ್ಲಿ ನಮಗೆ ಹಣ ಮಾತ್ರ ಸಿಗುತ್ತೆ. ಆದರೆ ಇಲ್ಲಿ ಹಣ ಬಿಟ್ಟು ಬೇರೆ ಇದೆಲ್ಲ ಸಿಗುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ನಮಸ್ಕಾರ.